ಅನೇಕ ಬೇಡಿಕೆಗಳು ನಿರಂತರವಾಗಿ ಹಿಂದೆ ಬಿದ್ದಿವೆ. ಬೇಡಿಕೆಗಳು ಶಾಸನ ಸಭೆಯಲ್ಲಿ ಸಮಗ್ರ ಕನ್ನಡದ ಬೆಳವಣಿಗೆ ಬಗ್ಗೆ, ಕನ್ನಡಿಗರ ಬಗ್ಗೆ, ಗಡಿನಾಡಿನ ಬಗ್ಗೆ, ಹೊರನಾಡಿನ ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆ ಆಗ್ತಾ ಇಲ್ಲ. ಲೋಕಸಭೆಯಲ್ಲಿ ನಮ್ಮವರು ಯಾವುದೇ ಪಕ್ಷದವರಿರಲಿ ರಾಜ್ಯದ ನೀರಾವರಿ ಬಗ್ಗೆ ಆಗಲಿ, ಹೆದ್ದಾರಿಗಳ ಬಗ್ಗೆ ಆಗಲಿ, ಹೆಚ್ಚಿನ ಅನುದಾನದ ಬಗ್ಗೆ ಆಗಲಿ, ಮಲತಾಯಿ ಧೋರಣೆ ಬಗ್ಗೆ ಆಗಲಿ ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಬಹಳ ಬೇಡಿಕೆಗಳು. ನಿಮ್ಗೆ ಹೇಳೋದಾದರೆ, ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ನಿತ್ಯ ನಿರಂತರವಾಗಿ ಇಡೀ ಬೆಳಗಾವಿಯಲ್ಲಿ ಒಂದು ಪಾಳ್ಯಗಾರಿಕೆ ಮಾಡ್ತಾ ಇದ್ದಾರೆ. ಅವರು ಬೆಂಬಲವಾಗಿ ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ. ಬೆಳಗಾವಿಯ ರಾಜಕಾರಣಿಗಳು ಸಂಪೂರ್ಣ ಮರಾಠಿಗಳ ಪರ ಇದ್ದಾರೆ. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಮಾತ್ರ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಹೈದರಾಬಾದ್ ಕರ್ನಾಟಕ, MS ನಿಷೇಧ, ಮೇಕೆದಾಟು ಯೋಜನೆ, ಈ ಥರ ನಿರಂತರವಾಗಿ ಬಹಳ, ಮತ್ತು ಪರಭಾಷೆಯವರ ದಬ್ಬಾಳಿಕೆ, ಇಡೀ ರಾಜ್ಯದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಭಾರಿ ಆಗಿದೆ. ಪರಭಾಷೆಯವರ ದಬ್ಬಾಳಿಕೆಯನ್ನು ನಿಲ್ಲಿಸೋದರಲ್ಲಿ ಹೊರಗಡೆಯಿಂದ ಬರತಕ್ಕಂಥ ಪರಭಾಷೆಯವರ ಪ್ರವಾಹ ಇದ್ದಂಗಿದೆ. ಈಗ ಹಾದಿ ಬೀದಿಯೆಲ್ಲ ಅವರೇ, ವ್ಯಾಪಾರ ಎಲ್ಲ ಅವರೇ, ವ್ಯವಹಾರ ಎಲ್ಲ ಅವರೇ. ಕರ್ನಾಟಕದಲ್ಲಿ ಪರಭಾಷೆಯವರದೇ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಪರಿಣಾಮಕಾರಿಯಾಗಿ ಚಿಂತನೆ ಮಾಡಬೇಕಾದಂಥದ್ದು ಬಹಳ ಗಂಭೀರವಾಗಿ. ಮತ್ತು ಕರಾವಳಿ ಜಿಲ್ಲೆಗಳು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ಬಂದರಿನ ಅಭಿವೃದ್ಧಿಗಳು, ಬಂದರಿನ ಬೆಳವಣಿಗೆ, ಅಲ್ಲಿನ ಜನರ ಕಲ್ಯಾಣ ಅದು ಅಷ್ಟು ಇದಾಗ್ತಾ ಇಲ್ಲ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತೇಳಿ ಏನು ನಿರಂತರವಾದಂಥ ಒಂದೇ ಸಮಕ್ಕೆ ಮಹಾಜನ್ ವರದಿಯಲ್ಲಿ ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತೇಳಿ ಬಹಳ ವರ್ಷದ ಹಿಂದೆ ಮಹಾಜನ್ ವರದಿಯಲ್ಲಿದೆ. ಕಾಳವಾಡಿ, ಹೊಸೂರು ಅದು ಕರ್ನಾಟಕಕ್ಕೆ ಸೇರಬೇಕಾದ್ದು. ಈಗ ಹೊಸೂರಿನಲ್ಲಿ ಅವರು ದೊಡ್ಡ ವಿಮಾನ ಕ್ಷೇತ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಹೊಸೂರು ಸಂಪೂರ್ಣವಾಗಿ ಕರ್ನಾಟಕ ಸೇರಬೇಕಾಗಿರ್ತಕ್ಕಂಥ ಜಾಗ. ಅದು ಬಹಳ ಕಾಳವಾಡಿ ಚಾಮರಾಜನಗರದ ಹತ್ರ ಅದು ಸೇರಬೇಕಾದ. ಇದು ಮಡಕ್ಸಿರ, ಈ ಕಡೆ ಸೊಲ್ಲಾಪುರ, ಅಕ್ಕಿಲಕೋಟೆ, ಈ ಥರ ಸುತ್ತ ಹೊರನಾಡಿನಲ್ಲಿ ಸುಮಾರು 2 ಕೋಟಿ ಜನ ಹೊರನಾಡಲಿದ್ದಾರೆ. ಆ ಹೊರನಾಡಲಿರ್ತಕ್ಕಂಥ ಕನ್ನಡಿಗರ ಪರಿಸ್ಥಿತಿ, ಶಾಲೆ ಕಾಲೇಜುಗಳು, ಅಲ್ಲಿಂದ ಅವರ ಶಿಕ್ಷಣ, ಅದ್ರದ್ದು ಎಲ್ಲ ಕಂಪ್ಲೀಟ್ ಹೊರಗಡೆ. ಮಹಾರಾಷ್ಟ್ರದವರು ಮರಾಠಿಯನ್ನು ಏರ್ತಾ ಇದ್ದಾರೆ, ಕೇರಳದವರು ಕೇರಳದಲ್ಲಿ ಅವ್ರ ಭಾಷೆಯನ್ನು ಮಲಯಾಳಿ ಏರ್ತಾ ಇದ್ದಾರೆ, ತಮಿಳುನಾಡಿನವರು ತಮಿಳನ್ನು ಏರ್ತಾ ಇದ್ದಾರೆ. ಈ ರೀತಿ ಹೊರಗಡೆ ಗಡಿನಾಡಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಮತ್ತು ಕರ್ನಾಟಕದಲ್ಲಿ ರಾಜ್ಯ ನಡೆಸ್ತಕ್ಕಂಥವರು ಶಾಸಕರಾಗಿರ್ಬೋದು, ಯಾರೇ ಸುಮಾರು 3 ವರ್ಷದಿಂದ ರಾಜ್ಯದ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಹಿಂದಿಯಲ್ಲಿ
3 ಸಾರಿ ಹಿಂದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಒಬ್ಬರಾದರೂ ನೀವು ಹಿಂದಿಯಲ್ಲಿ ಭಾಷಣ ಮಾಡ್ತೀರಿ, ಕನ್ನಡದಲ್ಲಿ ಮಾತನಾಡಬೇಕು ಅಂತ ಕೇಳಲಿಲ್ಲ. ನಾನು ಅಸೆಂಬ್ಲಿ ಇದ್ದಾಗ ಸುಮಾರು 15 ವರ್ಷದ ಮೇಲೆ ಒಂದೇ ಸಮಕ್ಕೆ ಹೋರಾಟ ಮಾಡಿದ್ದೀವಿ. ಒಂದು ಸಾರಿ ಖುರ್ಷಿದ್ ಆಲಂ ಖಾನ್ ಅವ್ರ ಭಾಷಣ ನಿಲ್ಲಿಸಿ ನನ್ನ ಹೋರಾಟಕ್ಕೆ ಹೊರಗಡೆ ನಡೆದರು. ಇದು ಒಂದು ಕಡೆ ಹಿಂದಿಯನ್ನು ಬಹಳ ಬುದ್ಧಿವಂತಿಕೆಯಿಂದ ಹೇರ್ತಾ ಇದ್ದಾರೆ. ಇದು ಖಂಡಿತವಾಗಿ ಕರ್ನಾಟಕದಲ್ಲಿ ಮತ್ತು ಪರಭಾಷೆ ಚಿತ್ರಗಳ ದಬ್ಬಾಳಿಕೆ ಇದು ಭಾಳ ಇದೆ. ಮತ್ತು ಜೊತೆಗೆ ಬೆಂಗಳೂರು ಅನ್ನೋದು ಇದು ಕೇವಲ ಯಾರು ಒಬ್ಬರು ಸುತ್ತಲ್ಲ, ಇಡೀ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ. ಬೆಂಗಳೂರು ನಗರವನ್ನು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಅದನ್ನು 4 ಭಾಗ ಮಾಡಬೇಕು, 5 ಭಾಗ ಮಾಡಬೇಕು, 7 ಭಾಗ ಮಾಡಬೇಕು, ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ಮೇಯರ್ ಇಡಬೇಕು. ಇದೆಲ್ಲ ಬಹಳ ನಡೀತಾ ಇದೆ. ಅದು ರಾಜ್ಯಪಾಲರು ಆ ವಿಧೇಯಕವನ್ನು ಹಿಂದಕ್ಕೆ ಕಳಿಸಿದ್ದಾರೆ, ಒಪ್ಪಕ್ಕಾಗೋದಿಲ್ಲ ಅಂಥೇಳಿ ಹಿಂದಕ್ಕೆ ಕಳಿಸಿದ್ದಾರೆ. ಆ ರೀತಿ ಒಪ್ಪಿಗೆ ಆದರೆ ಸುಮಾರು ಪ್ರತಿ ಮೇಯರು ಒಂದೊಂದು ಭಾಷೆಯವರು ಬರ್ತಾರೆ. ಇಲ್ಲಿ ತೆಲುಗರು ಒಂದು ಕಡೆ, ಮಲಯಾಳಿಗಳು ಒಂದು ಕಡೆ, ಮಾರ್ವಾಡಿ ಈ ಥರ ಬರ್ತಾರೆ. ಬೆಂಗಳೂರಿನಲ್ಲಿ ಕೆಂಪೇಗೌಡರ ಒಂದು ಉದ್ದೇಶ ಏನಿದೆ ಅದಕ್ಕೆ ಭಂಗ ಆಗುತ್ತೆ. ಈ ಥರ ಅನೇಕ ವಿಚಾರಗಳಲ್ಲಿ ಮತ್ತು ಕನ್ನಡಿಗರ ಉದ್ಯೋಗ ನಿಮ್ಗೆ ಹೇಳ್ತೀನಿ, ಇವತ್ತು ಇಡೀ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಣ್ಣೀರಿನ ಕತೆ. ಹೊರಗಡೆಯಿಂದ ನಾವು ಜಮೀನು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ, ಭಾರಿ ಜಮೀನು ಅಂದ್ರೆ ಹಂಗಿಂಗಲ್ಲ, 100 ಎಕರೆ ಕೊಡ್ತೀವಿ. ಆದರೆ ಅವರು ಕೆಲಸ ಮಾತ್ರ ಕನ್ನಡಿಗರಿಗೆ ಕೊಡ್ತಾ ಇಲ್ಲ. ನಿಮಗೆ ಹೇಳೋದಾದರೆ ಬಳ್ಳಾರಿಯಲ್ಲಿ ಅಲ್ಲಿ ಜಿಂಡಾಲ್ ಕಂಪ್ನಿಗೆ ಮೊದಲೇ 6,500 ಎಕರೆ, 1 ಎಕರೆ 6,500 ಎಕರೆ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಮತ್ತೆ 3,500 ಎಕರೆ, 1 ಎಕರೆಗೆ 1,50,000 ರೂಪಾಯಿನಂತೆ ಕೊಟ್ಟಿದ್ದಾರೆ. ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ದಿವಾಳಿ ಆಗ್ತಾ ಇದೆ ರಾಜ್ಯ. ಅಲ್ಲಿ ನೀವು ಕನ್ನಡಿಗರಿಗೆ ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಚೆಕ್ ಮಾಡಿಲ್ಲ ನಮ್ಮವರು. ಕೈಗಾರಿಕೆ ಇಲಾಖೆ ಅವರೆಲ್ಲ ಚೆಕ್ ಮಾಡಬೇಕು, ಎಲ್ಲೂ ಚೆಕ್ ಮಾಡಿಲ್ಲ. ITBT ಅವ್ರ ದರ್ಬಾರ್, ಅವ್ರ ಪಾಳ್ಯಗಾರರು. ITBTಯನ್ನು ನಾವೇನು ಮಾತಾಡೋಂಗಿಲ್ಲ. ಅವ್ರು ಹೇಳಿದ್ದೆ, ಅವ್ರು ಕೊಟ್ಟದ್ದೇ ನಾವು ಸುಕ್ಕ ಕೊಡ್ತೀವಿ ಸರ್ಕಾರಕ್ಕೆ. ನೀವು ಅದೆಲ್ಲ ಮಾತಾಡಬಾರ್ದು, ಕನ್ನಡಿಗರು ಉದ್ಯೋಗ ಮಾತಾಡಬಾರ್ದು, ಇನ್ನೊಂದು ಇದು ಅವ್ರದ್ದು. ಇದೆಲ್ಲವೂ ಸಮಗ್ರವಾದಂಥ ಬೇಡಿಕೆಗಳು. ಈ ಬೇಡಿಕೆಗಳ ಬಗ್ಗೆ ಈಗಾಗಲೇ ಒಂದು ಕರ್ನಾಟಕ ಬಂದ್ ಮಾಡೋ ಮೂಲಕ ಇಡೀ ರಾಜ್ಯ, ದೇಶ, ಪ್ರಪಂಚದ ಗಮನ ಸೆಳೆಯೋದಕ್ಕೆ ಬಂದ್ ಅದ್ಭುತವಾಗಿ ಆಯಿತು. ಈ ಬಂದು ಆಗುವ ಒಂದು ವಿಶೇಷ, ಎಲ್ಲ ಕಡೆ ಬಂದು ಬಹಳ ಶಕ್ತಿಯುತವಾಗಿ ಬಂದಾಯಿತು. ಬಸ್ ಹತ್ತೋಕ್ಕೆ ಜನ ಇಲ್ಲ, ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ, ಹೋಟ್ಲ್ ತಿಂಡಿ ತಿನ್ನೋರಿಲ್ಲ. ಇದೆಲ್ಲ ಬಹಳ ಅದ್ಭುತವಾಗಿ ಸಂಪೂರ್ಣವಾಗಿ ಆಗಿದೆ. ಇದು ನಾನು ಏನು ಹೇಳ್ತೀನಿ ಅಂತಂದರೆ, ಇದಕ್ಕಾಗಿ ಮತ್ತೊಂದು ಚಳುವಳಿ 26 ಏಪ್ರಿಲ್ ಇದೆ, 26ನೇ ತಾರೀಕು ಬಹಳ ವಿನೂತನವಾಗಿ, ಬಹಳ ವಿಶೇಷವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ 2 ಕೋಟಿ ಈಡ್ಗಾಯಿ ಹೊಡೆಯೋದು. ಇದಕ್ಕೆ ಯಾರ ಅಡ್ಡಿ ಆತಂಕ ಇಲ್ಲ, ಯಾರ್ದು ಇದಕ್ಕೆ ನೈತಿಕ ಬೆಂಬಲ ಅನ್ನಂಗಿಲ್ಲ. ನೇರವಾಗಿ ಮನೆಯಲ್ಲೇ ಹೊಡಿಬೋದು, ಹೋಟ್ಲಲ್ಲಿ ಹೊಡಿಬೋದು, ದೇವಸ್ಥಾನದಲ್ಲಿ ಹೊಡಿಬೋದು, ಮಸೀದಿಲಿ ಹೊಡಿಬೋದು, ರಸ್ತೆಯಲ್ಲಿ ಹೊಡಿಬೋದು, ಎಲ್ಲಿ ಅಂದ್ರಲ್ಲಿ ಕಾಯಿ ಹೊಡೆಯೋ ಚಳುವಳಿ, ಈಡ್ಗಾಯಿ ಹೊಡೆಯೋ ಚಳುವಳಿ 26ನೇ ತಾರೀಕು. ನಮ್ಮ ಇದು ಕನಿಷ್ಠ 2 ಕೋಟಿ ಈಡ್ಗಾಯನ್ನು ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಎಲ್ಲ ತಾಲ್ಲೂಕುಗಳು ಮತ್ತು ಕೋಲಾರದಲ್ಲೂ ಭಾರಿ ಹೆಚ್ಚಿನ ರೀತಿಯಲ್ಲಿ ಈಡ್ಗಾಯನ್ನು ಹೊಡೆಯುವ ಮೂಲಕ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಮೆಟ್ರೋ ರೇಟ್ ಜಾಸ್ತಿ ಮಾಡೋದು ಒಂದೊಂದಲ್ಲ, ಎಲ್ಲ ರೀತಿಯಲ್ಲೂ ನಾವು ಬಹಳ ಅತ್ಯಂತ ಹಿಂದಿದಾಗಿದೆ. ನಿಮ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕಾರ್ಖಾನೆಗಳಲ್ಲಿಲ್ಲ.
ಬೆಳಗಾವಿಯಲ್ಲಿಲ್ಲ. ಕನ್ನಡಿಗರಿಗೆ ಉದ್ಯೋಗ ಬಹಳ ಇದನ್ನ ಶಾಸನಸಭೆಯಲ್ಲೂ ಯಾರು ಮಾತಾಡಲಿಲ್ಲ. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರು ಪಾಳ್ಯಗಾರರು ಕರ್ನಾಟಕದಲ್ಲಿ, ಅವ್ರು ಹೇಳ್ದಷ್ಟೇ ಫೀಸು ಹುಡುಗರು ಕೊಡಬೇಕು. ಈಗ ಇದ್ದಕ್ಕಿದ್ದಂಗೆ ಅವರು ಸಂಪೂರ್ಣವಾಗಿ ಇದನ್ನು ಏರಿಸಿದ್ದಾರೆ. ಆ ವಾಹನದ್ದು ಅವರು ಮಕ್ಕಳು ಕರ್ಕೊಂಬರ್ತಕ್ಕಂಥದ್ದನ್ನ ಸುಮಾರು 50% ಏರಿಸ್ತಾ ಇದ್ದಾರೆ. ಮತ್ತು ಈ ಕಡೆ ಹಾಲಿನ ದರ ಏರಿಕೆ, ಈ ಕಡೆ ಬಸ್ ದರ ಏರಿಕೆ, ಕುಡಿಯೋ ನೀರು ದರ ಏರಿಕೆ, ನಿರಂತರವಾಗಿ ಇದು ವಿದ್ಯುತ್ ಶಕ್ತಿ ಎಲ್ಲ ಏರಿಕೆ ಆಗಿದೆ. ಇದು ಬಹಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ಜನರ ಮೇಲೆ ಈ ರೀತಿ ಹೊರೆಯನ್ನ ಹಾಕಿದರೆ ಗತಿಯನ್ನು ಯೋಚನೆ ಮಾಡಬೇಕು. ಯೋಚನೆ ಮಾಡಬೇಕಾದ್ದು. ಯೋಚನೆ ಮಾಡದೇ ಇದ್ರೆ ಕಷ್ಟ ಆಗುತ್ತೆ. ಸುಮಾರು ಆ ಬೆಲೆ ಏರಿಕೆ ನಿಶ್ಚಿತ ಬೆಲೆ ಏರಿಕೆ ಎಷ್ಟು ಸಿಕ್ಕಾಪಟ್ಟೆ ಏರಿಸಿದ್ದಾರೆ ಅಂತಂದರೆ ಅದು ಅಸಾಧ್ಯವಾದಂಥದ್ದು. ನೀವು ಬೆಲೆ ಏರ್ತಾ ಇದ್ರೆ ಕೇಳೋರು ಯಾರೂ ಇಲ್ಲ, ಕೇಳೋರಿಲ್ಲ. ಮತ್ತೀಗ ವಿಮಾನ ನಿಲ್ದಾಣಗಳು ಮಾಡಕ್ಕೆ ಕೊಟ್ಟಿದ್ದಾರೆ, ಹೊಸ ವಿಮಾನ ನಿಲ್ದಾಣಗಳು. ಒಂದೊಂದು ವಿಮಾನ ನಿಲ್ದಾಣಕ್ಕೆ 3,000 ಎಕರೆ 4,000 ಎಕರೆ ಜಮೀನು ಬೇಕು. ಯಾರಿಂದ ಕಿತ್ಕೊತಾರೆ? ರೈತರಿಂದ. ರೈತರ ಗತಿ ಏನು? ಅವರಿಗೆ ನೀವು ಯಾವುದೋ ಒಂದು ದರ ನಿಗದಿ ಮಾಡಿ ಕೊಟ್ಬಿಡ್ತೀರಿ. ಅವರಿಗೆ ರೈತರಿಗೆ ಬೆಳೆಯೋರಿಗೆ ಯಾವ ಕಾರಣ ಬೆಳೀತಾರೆ? ಬೆಳವಣಿಗೆಯನ್ನು ಭತ್ತ ಬೆಳೆಯೋದೇನು, ಅಕ್ಕಿ ರಾಗಿ ಬೆಳೆಯೋದೇನು, ಜೋಳ ಬೆಳೆಯೋದೇನು? ಬೆಳವಣಿಗೆ ರೈತನಿಗೆ ಬೆಳೆಯೋದಕ್ಕೆ ಜಮೀನೇ ಇರೋದಿಲ್ಲ. ಈ ಥರ ನಾವು ಬಹಳ ಹಿಂದೆ ಬಿದ್ದಿದ್ದೀವಿ. ಬ್ಯಾಂಕ್ಗಳು, ಇಡೀ ಬ್ಯಾಂಕ್ಗಳು ಕನ್ನಡ ಇಲ್ಲ, ಚೆಕ್ಗಳು ಕನ್ನಡ ಇಲ್ಲ, ಬ್ಯಾಂಕ್ನಲ್ಲಿ ಉದ್ಯೋಗ ಕನ್ನಡಿಗರಿಗಿಲ್ಲ, ಬ್ಯಾಂಕ್ ಉದ್ಯೋಗದ ಪರೀಕ್ಷೆ ಕನ್ನಡದ ಇಲ್ಲ, ಈ ಥರ ರೈಲ್ವೆ ಕನ್ನಡದಿಲ್ಲ. ಏನು ಇದೆಲ್ಲ ನೋಡಿದಾಗ ನಾವು ಇವತ್ತಿನ ಕನ್ನಡ ಚಳವಳಿ ವಾಟ ಪಕ್ಷ ಬಹಳ ಅದ್ಭುತವಾಗಿ ನಾವು ನಿರಂತರವಾಗಿ ಈ ಚಳವಳಿಯನ್ನು ಈಗ 26ನೇ ತಾರೀಕು ಈಡ್ಗಾಯ್ ಹೊಡೆಯುವ ಮೂಲಕ ಯಾವ ಅಡ್ಡಿ ಆತಂಕ ಇಲ್ಲ. ಒಂದು ಕಾಯಿ ತಗೊಂಡು ಕನ್ನಡಿಗರಿಗೆ ಜಯವಾಗಲಿ ಅನ್ನೋದು ಕಾಯಿ ಹೊಡೆಯೋದು. ಯಾರ್ಯಾರು ಹೊಡೀಲಿ, ಏನಾರು ಹೊಡೀಲಿ, ಎಲ್ಲ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದ ಎಲ್ಲರೂ ಅದನ್ನು ಹೊಡಿಬೋದು ಅಂತಕ್ಕಂಥದ್ದು ಬಹಳ ಗಂಭೀರವಾದ ವಿಚಾರ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀವು ಅನುಭವಿಸಿರ್ಬೋದು, ನಿಮಗೆ ಗೊತ್ತಿರುತ್ತೆ. ಶಿಕ್ಷಣ ಸಂಸ್ಥೆಗಳು ಆ ಪೋಷಕರಿಗೆ ಮಕ್ಕಳಿಗೆ ಕೊಡ್ತಾ ಇರೋದು ನರಕ. ಶಿಕ್ಷಣ ಸಂಸ್ಥೆಗಳು ನರಕ. ಏನು ಹಣ, ಏನು ಫೀಸ್ ವಸೂಲು ಮಾಡ್ತಾ ಇದ್ದಾರೆ. ಈ ಕಡೆ ಆಸ್ಪತ್ರೆಗಳು ಅದು ಯಮಲೋಕ. ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಕಣ್ಣೀರಿನ ಕತೆ. ಆ ದೃಷ್ಟಿಯಿಂದ ಒಂದು ನಿರಂತರವಾಗಿ ಬಂದಾಯಿತು. ಈಗ ಈಡ್ಗಾಯಿ ಚಳವಳಿಯನ್ನು ಆರಂಭ ಮಾಡಬೇಕು ಮಾಡಿದ್ದೇವೆ. ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ನೀವು ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು. ಇದರಿಂದ ರಾಜ್ಯಕ್ಕೆ, ನಾಡಿಗೆ, ಕನ್ನಡಿಗರಿಗೆ ಬಹಳ ಅನುಕೂಲ ಆಗುತ್ತೆ. ಹಿಂದಿ ಬೇಡವೇ ಬೇಡ. ನಮಗೆ ಯಾವುದೇ ಕಾರಣಕ್ಕೂ ಹಿಂದಿ ಏರಲೇಬಾರದು. ಹಿಂದಿಯನ್ನು ಏರುವುದಕ್ಕೆ ಬಹಳ ಇದ್ರಲ್ಲಿ ಹೋಗ್ತಾ ಇದ್ದಾರೆ, ಸರಿಯಲ್ಲ. ಇದು ನಮ್ಮ ರಾಜ್ಯ ಭಾಷಾವಾರು ಪ್ರಾಂತ್ಯ. ಈ ರಾಜ್ಯ ವಿಂಗಡಣೆ ಆದದ್ದು ನಿಮಗೆ ಹೇಳೋದಾದರೆ ಭಾಷೆಯ ಮೇಲೆ ವಿಂಗಡಣೆ ಆಯಿತು. ಭಾಷೆ ಮೇಲೆ ಅವರಿಗೆ ಭಾಷೆ ಅಂದರೆ ಅವರು ಬಹುಶಃ ಈ ರಾಜ್ಯದಲ್ಲಿ, ದೇಶದಲ್ಲಿ ಅವರು ಬಹಳ ಭಾಷೆಯ ಮೇಲೆ ಪ್ರಭುತ್ವ ಇಟ್ಕೊಂಡು ಕೂತಿದ್ದಾರೆ. ಮೊದಲಿನಲ್ಲೂ ಅವ್ರದ್ದು ಭಾಷೆ ಚಳವಳಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ನಾವಿಲ್ಲಿ ಕನ್ನಡ ಚಳವಳಿ ಶುರು ಮಾಡಿದ್ಮೇಲೆ ಬಾಲಾ ಠಾಕ್ರೆ ಅಲ್ಲಿ ಶುರು ಮಾಡಿದ್ರು ಶಿವಸೇನೆ. ಈ ಥರ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಅತ್ಯಂತ ಕಣ್ಣೀರಿನ ಕತೆ ಆಗಿದೆ. ಆ ದೃಷ್ಟಿಯಿಂದ ಇದು ಚಳವಳಿ 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯ್ ಹೊಡೆಯುವ ಚಳವಳಿ. ಇಲ್ಲಿ ಹೊರಗಡೆ ಮುಗಿದ ನಂತರ ನಾವು ಈಡ್ಗಾಯ್ ಹೊಡೆದು ಅದಕ್ಕೊಂದು ಚಾಲನೆ ಕೊಡ್ತೀವಿ. ನಮಸ್ಕಾರ. ಶಾಶ್ವತ ನೀರಾವರಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ